ಶಿರುವ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟ್ಟಿಂಗೇರಿ ಎಂಬಲ್ಲಿ ಒಂದು ಖಾಸಗಿ ಜಮೀನಿನಲ್ಲಿ ಯೇಸುಕ್ರಿಸ್ತರವರ ಶಿಲುಬೆ ಅಳವಡಿಸಲಾಗಿತ್ತು. ಭಾಳಷ್ಟು ವರ್ಷದಿಂದ ಈ ಶಿಲುಬೆಗೆ ಪ್ರತಿ ವರ್ಷವೂ ಈ ಶಿರುವ ಠಾಣಾ ವ್ಯಾಪ್ತಿಯ ಚರ್ಚ್ ಪಾಲನಾ ಸಮಿತಿಯ ಸದಸ್ಯರು, ಈ ಒಂದು ವ್ಯಾಪ್ತಿಯ ಗುರುಕಾರರು ಹಾಗೂ ಜನತೆ ಇಲ್ಲಿ ಬಂದು ಪ್ರತಿ ವರ್ಷ ಪ್ರಾರ್ಥನೆ ಮಾಡುವುದು ಹಾಗೂ ಪ್ರಾರ್ಥನೆ ಸಲ್ಲಿಸುವುದು ನಡೆಯುತ್ತಾ ಬಂದಿತ್ತು ಹಲವಾರು ವರ್ಷಗಳಿಂದ. ಈ ಒಂದು ಶಿಲುಬೆ ಕೆಲವು ದಿವಸದ ಹಿಂದೆ ಇದನ್ನು ಯಾರೋ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದು ಕಂಡು ಬರ್ತಾ ಇದೆ. ಆದ್ದರಿಂದ ಕಥೋಲಿಕ್ ಸಭಾ ಉಡುಪಿ ಪ್ರದೇಶ್ ಇದರ ಅಧ್ಯಕ್ಷರು, ಕೇಂದ್ರೀಯ ಅಧ್ಯಕ್ಷರಾದ ಸಂತೋಷ್ ಕರ್ನೇಲಿಯವರವರ ನೇತೃತ್ವದಲ್ಲಿ ಅವರ ಮಾಜಿ ಅಧ್ಯಕ್ಷರಾದ ರಾಬರ್ಟ್ ರವರು, ಈ ಒಂದು ವಲಯದ ಅಧ್ಯಕ್ಷರಾದ ಲೆಸ್ಲಿರವರು, ಘಟಕದ ಅಧ್ಯಕ್ಷರು, ವಲಯದ ಕಾರ್ಯದರ್ಶಿಗಳು ಹಾಗೂ ಈ ಒಂದು ವಾಳೋ ಇದರ ಗುರ್ಕಾರ್ರವರು ಹಾಗೂ ನಮ್ಮ ಮಂಗಳೂರು ಕಥೋಲಿಕ್ ಸಭಾ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜರವರು, ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಸ್ಟ್ಯಾನಿ ಲೋಬೋರವರು ಹಾಗೂ ಪೇಜಾರ್ ವಲಯ ಅಧ್ಯಕ್ಷರಾದ ಸಂತೋಷ್ ಡಿಸೋಜರವರು, ನಮ್ಮ ಸುರತ್ಕಲ್ ವಲಯದ ಅಧ್ಯಕ್ಷರಾದ ಲಾರೆನ್ಸ್ ಡಿಸೋಜರವರು ಹಾಗೂ ಮಾಜಿ ಅಧ್ಯಕ್ಷ ನಾನು ರಾಲ್ಫ್ ಡಿ ಕೋಸ್ಟಾ ಹಾಗೂ ಈ ಒಂದು ಆಸುಪಾಸಿನ ಮನೆಯವರು ಭೇಟಿ ಕೊಟ್ಟು ನಾವು ಈ ಒಂದು ಶಿಲುಬೆಯನ್ನು ಧ್ವಂಸಗೊಳಿಸಿದ್ದನ್ನು ಕಂಡಿದ್ದೇವೆ. ಈಗಿನ ತಂತ್ರಜ್ಞಾನ ಪ್ರಕಾರ CCTV ಹಾಗೂ ಇತರ ತಂತ್ರಜ್ಞಾನಗಳ ಮುಖಾಂತರ ಈ ಒಂದು ಶಿಲುಬೆಯನ್ನು ಧ್ವಂಸ ಯಾರು ಮಾಡಿದ್ದಾರೆ ಈ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕಾಗಿ ನಾವು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮೂಲಕ ಈ ಒಂದು ಮೂಡುಬೆಳ್ಳೆ ಚರ್ಚಿನ ಸಂಬಂಧಪಟ್ಟ ಈ ಪ್ರದೇಶದಲ್ಲಿ ಈ ಒಂದು ಅಹಿತಕರ ಘಟನೆಯನ್ನು ಕಿಡಿಗೇಡಿಗಳು ನಡೆಸಿರುವುದು ನಮಗೆಲ್ಲರಿಗೂ, ನಾವು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ನಾವೆಲ್ಲರೂ ಎಲ್ಲ ಜಾತಿ ಧರ್ಮದವರು ಒಂದೇ ತಾಯಿಯ ಮಕ್ಕಳಂತೆ ನಾವೊಂದು ಪ್ರೀತಿಯಿಂದ ಬಾಳುತ್ತಾ ಇದ್ದೇವೆ. ಇದರ ನಡುವೆ ಯಾವುದೋ ಕಿಡಿಗೇಡಿಗಳು ನಮ್ಮ ಈ ಜಾತಿ ಧರ್ಮದ ಮೇಲೆ ಕಂದಕವನ್ನು ಹುಟ್ಟಿಸಲಿಕ್ಕಾಗಿ ಇಂತಹ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಇಂಥವರನ್ನು ತಕ್ಷಣ ಬಂಧಿಸಿ ನಾವೆಲ್ಲರೂ ಯಾವತ್ತೂ ಯಾವುದೇ ಧರ್ಮದವರು ಜೊತೆಯಾಗಿ ಬಾಳಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖಾಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೂ ಮನವಿಯನ್ನು ಮುಂದಿನ ದಿವಸದಲ್ಲಿ ನಮ್ಮ ಕೇಂದ್ರೀಯ ಅಧ್ಯಕ್ಷರಾದ ಸಂತೋಷ್ ಕರ್ನೇಲಿಯವರ ಮುಖಾಂತರ ಅರ್ಪಿಸಲಿಚ್ಛಿಸುತ್ತೇವೆ. ಮಗದೊಮ್ಮೆ ಈ ಒಂದು ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಮಂಗಳೂರು ಪ್ರದೇಶ ಇದರ ನಿಕಟಪೂರ್ವ ಅಧ್ಯಕ್ಷರಾದ ಸ್ಟ್ಯಾನಿ ಲೋಬೋರ್ ಅವರು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮೂಡುಬೆಳ್ಳೆ ಚರ್ಚ್ ವ್ಯಾಪ್ತಿಯ ಶಿರುವ ಪೊಲೀಸ್ ಠಾಣೆಯ ಖಾಸಗಿ ಸ್ಥಳ ಇಲ್ಲಿ ಕುದುರೆಮಾಲೆ ಅಂತ ಹೇಳ್ತಾರೆ. ಇಲ್ಲಿ ಒಂದು 25 ವರ್ಷ ಮೊದಲು ಸ್ಥಾಪಿಸಿದಂಥ ಈ ಶಿಲುಬೆಯನ್ನು ಯಾರ ಕಿಡಿಗೇಡಿಗಳು ಇಲ್ಲಿ ಹೊಡೆದಾಕಿದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ನಮಗೆ ಸುದ್ದಿ ಸಿಕ್ಕಿದ ತಕ್ಷಣ ನಾವು ಉಡುಪಿ ಪ್ರದೇಶ ಅಧ್ಯಕ್ಷರ ಮನವಿ ಮೇರೆಗೆ ನಮ್ಮ
ಮಂಗಳೂರು ಪ್ರದೇಶ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರಾದ ರಾಲ್ ಪಿಟಿಕೋ ಸಹ ಇವರ ಹಾಗೂ ವಲಯ ಬೇಜಾರ ವಲಯ ಅಧ್ಯಕ್ಷರಾದ ಸಂತೋಷ್ ಡಿಸೋಜಾ ಹಾಗೂ ಸುರತ್ಕಲ್ ವಲಯ ಅಧ್ಯಕ್ಷರಾದ ಲಾರೆನ್ಸ್ ಡಿಸೋಜಾ ಹಾಗೂ ನಾವು ಇಲ್ಲಿ ಭೇಟಿ ನೀಡಿದ್ದೇವೆ. ಹಾಗೂ ಇಲ್ಲಿ ಸಿರುವ ವಲಯದ ಅಧ್ಯಕ್ಷರು ಹಾಗೂ ಇಲ್ಲಿಯ ಸ್ಥಳೀಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇಲ್ಲಿದ್ದಾರೆ. ಇದರ ಸವಿಸ್ತರವಾಗಿ ವಿಷಯ ನಾವು ತಿಳ್ಕೊಳ್ಳಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಹಾಗೂ ಇದನ್ನು ಖಂಡಿಸ್ತೇವೆ ನಾವು. ಯಾಕೆಂದರೆ ನಾವು ಕ್ರೈಸ್ತರು ಯಾರ ಇದು ಧರ್ಮಕ್ಕೆ ಅಪಪ್ರಚಾರ ಮಾಡಲಿಕ್ಕಾಗಲಿ, ಯಾರ ಧರ್ಮವನ್ನು ಯಾರು ಇದು ಮಾಡ್ತಾರೆ ಅದಕ್ಕೆ ನಾವು ಯಾವ ಥರದ ಒಂದು ಅನ್ಯಾಯ ನಾವು ಮಾಡಲಿಲ್ಲ. ಆದರೆ ಇಲ್ಲಿ ಆಗಿದ್ದು ನಮಗೆ ತುಂಬ ದುಃಖ ತಂದಿದೆ. ಇವರ ಯಾರು ಪೊಲೀಸ್ ಅವರು ಇಲ್ಲಿ ಬಂದು ನೋಡಿ ಸ್ಥಳ ವೀಕ್ಷಣೆ ಮಾಡಿ ಎಲ್ಲ FIR ಎಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೆ ಯಾರನ್ನು ಬಂಧಿಸಲಿಲ್ಲ. ಮುಂದಿನ ದಿವಸದಲ್ಲಿ ಅವರು ಬಂಧಿಸೋದಿಲ್ಲದ್ರೆ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡ್ತೇವೆ. ಹಾಗೂ ಈಗನೇ ಹೇಳಿದರು ನಮ್ಮ ಉಡುಪಿ ಪ್ರದೇಶ ಅಧ್ಯಕ್ಷರು, ಇಲ್ಲಿಯ ಉಡುಪಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗೆ ಹಾಗೂ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಇಮಿಡಿಯೇಟ್ ಆಗಿ ಈ ಆರೋಪಿಗಳನ್ನು ಬಂಧಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಹಾಗೂ ಇಲ್ಲಿ ಸ್ಥಳ ಇದು ಖಾಸಗಿ ಆದ್ದರಿಂದ ಯಾರ ಒಂದು ಇದು ಸರ್ಕಾರದ ಸ್ಥಳದಲ್ಲಿ ಅಲ್ಲ, ಖಾಸಗಿ ಸ್ಥಳದಲ್ಲಿ ಚರ್ಚಿನವರು ಪ್ರತಿ ವರ್ಷ ಕಪ್ಪು ತಿಂಗಳಲ್ಲಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಎಲ್ಲ ಮಾಡಿ ಇದಕ್ಕೆ ಈ ಸಿಲುಬೆಗೆ ಒಳ್ಳೆಯ ಒಂದು ಇದು ಇತಿಹಾಸ ಇದೆ. ಅದನ್ನು ಹೊಡೆದಿದ್ದು ನಾವು ಖಂಡಿಸ್ತೇವೆ. ಇಮಿಡಿಯೇಟ್ ಆಗಿ ಈ ಆರೋಪಿಗಳನ್ನು ಹಿಡಿಬೇಕಂತ ನಾನು ಪೊಲೀಸ್ ಅಧಿಕಾರಿಯವರ ಹತ್ರ ನಾನು ವಿನಂತಿ ಮಾಡ್ತೇನೆ. ಈಗ ನಮ್ಮ ಮಂಗಳೂರು ಪ್ರದೇಶ ಅಧ್ಯಕ್ಷರಾದ ಶ್ರೀ ಆಲ್ವಿನ್ ಜೆರೋಮ್ ಡಿಸೋಜಾ ಪಾಣೀರ್ರವರು ತನ್ನ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೆ. ಶಿರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುದುರೆಮಲೆ ಎಂಬ ಈ ಬೆಟ್ಟದಲ್ಲಿ ಹಲವಾರು ವರ್ಷಗಳಿಂದ ಶಿಲುಬೆಯನ್ನು ಸ್ಥಾಪನೆ ಮಾಡಿ ಕಪ್ಪು ತಿಂಗಳಲ್ಲಿ ಅಲ್ಲಿ ಪ್ರತಿ ವರ್ಷ 25 ವರ್ಷಗಳಿಂದ ನಿರಂತರಲ್ಲಿ ಪ್ರಾರ್ಥನೆ ಪೂಜೆ ಎಲ್ಲ ನಡೀತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಈ ಶಿಲುಬೆಯನ್ನು ಧ್ವಂಸ ಮಾಡಿದ್ದಾರೆ. ನಾವು ಕ್ರೈಸ್ತರು ಶಾಂತಿ ಪ್ರಿಯರು, ಯಾವ ಧರ್ಮದವರನ್ನು ನಾವು ದ್ವೇಷಿಸುವುದಿಲ್ಲ. ಎಲ್ಲ ಧರ್ಮದವರನ್ನು ಪ್ರೀತಿಯಿಂದ ಹೋಗುವುದೇ ನಮ್ಮ ಗುಟ್ಟು. ನಾವು ಪ್ರೀತಿಯಿಂದ ನಾವು ಎಲ್ಲರನ್ನು ಒಟ್ಟು ಸೇರಿಸಿ ನಾವು ಹೋಗ್ತೇವೆ, ಶಾಂತಿ ಪ್ರಿಯರು. ಆದರೆ ಇಂಥ ಯಾವುದೋ ಕಿಡಿಗೇಡಿಗಳು ನಮ್ಮನ್ನು ಮತ್ತು ಬೇರೆ ಧರ್ಮದವರನ್ನು ಗಲಾಟೆ ಮಾಡುವಾಗೋಸ್ಕರ ಈ ಶಿಲುಬೆಯನ್ನು ಧ್ವಂಸ ಮಾಡಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಯನ್ನು ನಾವು ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ಮತ್ತು ಉಡುಪಿ ಪ್ರದೇಶ ಒತ್ತಾಯಿಸುವುದೇನೆಂದು ಹೇಳಿದರೆ, ಕಿಡಿಗೇಡಿಗಳನ್ನು ಬಂಧಿಸಬೇಕು, ನೈಜ ಅಪರಾಧಿಗಳನ್ನು ಬಂಧಿಸಬೇಕು. ಆಗ ಇಂಥ ಕೃತ್ಯಗಳು ಆಗುವುದು ಕಡಿಮೆ ಆಗ್ತದೆ. ಆದುದರಿಂದ ನಮ್ಮ ಎಲ್ಲ ಕ್ರೈಸ್ತ ಬಾಂಧವರ ಪರವಾಗಿ ಇಂಥ ಅಪರಾಧಿಯನ್ನು ಬಂಧಿಸುವಲ್ಲಿ ನಾವು ಒತ್ತಾಯ ಮಾಡುತ್ತೇವೆ.